ಓಂ ವಿಕಾರ ಶಬ್ದಾನ್ಯತಿ ಚಿನ್ನ ಪ್ರಾಚುರ್ಯಾತ್ ಓಂ ಪ್ರಚುರಾನಂದತ್ವಾಧ್ಯ ಆನಂದಮಯ ನತು ತದ್ವಿಕಾರಿತ್ವಾತ್ ಅನ್ನಾದೀನಾಂಚ ಪ್ರಾಚುರ್ಯಮೇವ ಅಂತ ಭಾಷ್ಯ. ಸತ್ತರ್ಕ ದೀಪಾವಳಿ ಪದ್ಮನಾಭ ತೀರ್ಥರದ್ದು ನಾವೀಗ ನೋಡಬೇಕು. ಈ ಹಿಂದೆ ತತ್ವಪ್ರಕಾಶಿಕ ನೋಡಿ ಮುಗಿಸಿದ್ದೇವೆ. ಇದರಲ್ಲಿ ಪದ್ಮನಾಭ ತೀರ್ಥರ ಟೀಕಾದಲ್ಲಿ ನಾವು ಗಮನಿಸಬೇಕಾದಂಥ ಬಹಳ ಅಂಶಗಳೇನೂ ಇಲ್ಲ. ಜಯತೀರ್ಥ ಟೀಕಾದಲ್ಲಿ ಇದನ್ನೆಲ್ಲ ನಾವು ನೋಡಿದ್ದಾದ್ದರಿಂದ ಇದು ನೋಡೋದು ಬಹಳ ಸುಲಭ ಇದೆ. ಅನ್ನಮಯೋ ಯಜ್ಞ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಮಯ ಅಂತ ಬಂದಲ್ಲೆಲ್ಲ ವಿಕಾರ ಅನ್ನೋ ಅರ್ಥವನ್ನು ನೀವು ತಿಳ್ಕೊಂಡು ಭ್ರಮೆಗೊಳಗಾಗಬಾರ್ದು ಅನ್ನೋದನ್ನು ನಾನು ಕೂಡ ಅನೇಕ ಕಡೆ ಹೇಳಿದ್ದೇನೆ. ತಾರಾಮಯ, ದೇವಮಯ, ಛಂದೋಮಯ, ಅನ್ನಮಯ, ಸರ್ವಮಯ ಹೀಗೆಲ್ಲ ಶಬ್ದಗಳು ಬಂದಿವೆ ಅಂತ ನಾನು ಹೇಳ್ತಾ ಇದ್ದೆ. ಜ್ಞಾನಿಗಳಾದವರಿಗೆ ಹಿಂದಿನ ಟೀಕಾ ಟಿಪ್ಪಣಿಕಾರರಿಗೆ ಅನೇಕ ಅಂತ ಶಬ್ದಗಳು ಕಾಣಿಸ್ತಿರ್ತವೆ. ಅಲ್ಲಿ ಅನ್ನಮಯ ಅಂತ ಒಂದು ಉದಾಹರಣೆ ತಗೊಂಡಿದ್ದಾರೆ. ಅನ್ನಮಯೋ ಯಜ್ಞ ಅಂತ ಪ್ರಯೋಗ ಇದೆ. ಇಲ್ಲಿ ಅನ್ನದ ವಿಕಾರ ಯಜ್ಞ ಅಂತ ಅರ್ಥನ, ಹಾಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನೋದನ್ನು ಅವ್ರು ತೋರಿಸಿದ್ದಾರೆ. ಹಾಗಾಗಿ ಆಶ್ಚರ್ಯಮಯ, ಸರ್ವಮಯ, ಅನ್ನಮಯ, ಅಮೃತಮಯ, ದೇವಮಯ, ತಾರಾಮಯ ಇತ್ಯಾದಿ ಶಬ್ದಗಳ ಜೊತೆಗೆ ಅನ್ನಮಯೋ ಯಜ್ಞ ಅನ್ನುವ ಒಂದು ಪ್ರಯೋಗವನ್ನು ಕೂಡ ನಾವು ಸೇರಿಸಿ ನೋಡಬೇಕು. ಉಕ್ತಾರ್ಥಮಾಕ್ಷಿಪ್ಯ ಸಮಾಧದ ಸೂತ್ರ ಅವತಾರಿ ವ್ಯಾಚಷ್ಟೆ. ಹಿಂದೆ ಆನಂದಮಯ ವಿಷ್ಣುವೆ ಅಂತ ನಾವು ಹೇಳಿದ್ದಾದ ಮೇಲೆ ಬರಬಹುದಾದ ಆಕ್ಷೇಪಗಳನ್ನು ತೋರಿಸಿ ಆ ಆಕ್ಷೇಪಗಳಿಗೆ ಸಮಾಧಾನ ಹೇಳುವ ಸೂತ್ರವನ್ನು ಡೌನ್ಲೋಡ್ ಮಾಡಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅವತಾರ್ಯ ಅಂದರೆ ಅದನ್ನ ಸೂತ್ರವನ್ನು ತೋರಿಸುವುದು ಅಂತ ಅದರ ತಾತ್ಪರ್ಯ. ಅದನ್ನೇ ಡೌನ್ಲೋಡ್ ಅಂತ ಹೇಳಿದೆ ಈ ಹಿಂದಿನಂತೆ. ಅಲ್ಲ, ಮಯಟ್ಟಿಗೆ ವಿಕಾರ ಅಂತ ಅರ್ಥ ಇದೆಯಲ್ಲ, ಆದ್ರಿಂದ ಆನಂದಮಯ ಶಬ್ದ ವಿಕಾರಾತ್ಮಕವಾದ ಪ್ರಕೃತಿಯಲ್ಲಿ, ಅಂದ್ರೆ ವಿಕಾರವನ್ನು ಹೊಂದುವ ಜಡ ಪ್ರಕೃತಿ ಅಥವಾ ವಿಕಾರವನ್ನು ಹೊಂದುವ ಜಡ ಪ್ರಕೃತಿಗೆ ಅಭಿಮಾನಿಯಾದಂತಹ ಈ ಅಭಿಮಾನಿಗಳಾದಂತಹ ಈ ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಇತ್ಯಾದಿಗಳಲ್ಲಿ ಅದು ಪ್ರಯೋಗ ಕಾಣಬೇಕು. ಅದನ್ನು ಇಲ್ಲಿ ಹೇಗೆ ಪ್ರಯೋಗ ಅಂತ ಈಗೊಂದು ಜಿಜ್ಞಾಸೆ ಬರ್ತದೆ. ನತು ಅವಿಕಾರಿಣಿ ಪರಮಾತ್ಮನೇ, ವಿಕಾರವೇ ಇಲ್ಲದೆ ಇರುವ ಪರಮಾತ್ಮನಲ್ಲಿ ಇದರ ಪ್ರಯೋಗ ಹೇಗೆ ಅಂತ. ಇಲ್ಲಿ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅನೇಕ ಸರಿ ಭಾವಾರ್ಥ ನಮಗೆ ಆಗಿಬಿಡ್ತದೆ. ಎಲ್ಲ ಟೀಕೆ ಟಿಪ್ಪಣಿಗಳು ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಈ ಆನಂದಮಯ ಶಬ್ದ ವಿಕಾರಾತ್ಮಿಕಾಯಾಮ್ ಪ್ರಕೃತವು, ವಿಕಾರಾತ್ಮಕವಾದ ಪ್ರಕೃತಿಯಲ್ಲಿ ಅಥವಾ ವಿಕಾರದ ಅಭಿಮಾನಿಗಳಾದ ಲಕ್ಷ್ಮೀದೇವಿ ಮೊದಲಾದ ಜೀವರಲ್ಲಿ ಅಂತ ಈ ಶಬ್ದ ಪ್ರಯೋಗ ಇದೆ. ಅದು ವಿಕಾರಾತ್ಮಕ ಅಂತ ಹೇಗೆ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಯಾಕೆ ಅಂದ್ರೆ ಈ ವಿಕಾರ ಅಂತನ್ನುವುದು ಜಗತ್ತಿನಲ್ಲಿ ಇರುವುದು. ಆದ್ರಿಂದ ವಿಕಾರಿ ಆತ್ಮಿಕ ಅಂತ ಹೇಳ್ಬೇಕೇನೋ. ವಿಕಾರವುಳ್ಳದ್ದು ಈ ಜಗತ್ತು, ಆ ಜಗತ್ತಿನ ರೂಪವಾದದ್ದು ಈ ಪ್ರಕೃತಿ. ಅದರ ಪ್ರಕೃತಿಯೇ ಜಗತ್ತಾಗಿ ಪರಿಣಮಿಸಿರುವುದರಿಂದ ವಿಕಾರ್ಯಾತ್ಮಿಕಾಯಾಮ್, ವಿಕಾರ ಅಂತನ್ನುವುದು ಒಂದು ಪ್ರಕ್ರಿಯೆ. ಅದು ಆ ಪ್ರಕ್ರಿಯೆ ಉಳ್ಳದ್ದು ಈ ಜಗತ್ತು. ಅದರಿಂದ ವಿಕಾರ್ಯಾತ್ಮಕವಾದ ಪ್ರಕೃತಿ, ವಿಕಾರಿಯಾದ ಜಗತ್ತಿಗೆ ಉಪಾದಾನ ಕಾರಣವಾದ ಪ್ರಕೃತಿ ಅಂತ ಹೀಗಾಗಬೇಕೇನೋ. ಹಾಗೆ ವಿಕಾರಾಭಿಮಾನಿಷು ಅಂತ ಬದಲಾಗಿ ವಿಕಾರಿಯಾದದ್ದು ಈ ಜಗತ್ತು ಅಥವಾ ಆ ಜಗತ್ತಿಗೆ ಉಪಾದಾನ ಕಾರಣವಾದಂತಹ ಜಡ ಪ್ರಕೃತಿ, ಅದರ ಅಭಿಮಾನಿಗಳಾದಂತಹ ಲಕ್ಷ್ಮೀದೇವಿ ಮೊದಲಾದ ಜೀವರಲ್ಲಿ ಅಂತ ಹೀಗಾಗಬೇಕೇನೋ ಅಂತ ಅನಿಸ್ತದೆ. ಅನುವಾದ ಮಾಡುವಾಗ ಆ ಥರದ ಗೊಂದಲ ಆಗೋದನ್ನ ಕೇಳಿದ್ದೇನೆ, ಅದಕ್ಕಾಗಿ ಹೇಳ್ತಿದ್ದೇನೆ. ಆ ಪ್ರಕ್ರಿಯೆ, ವಿಕಾರ ಅನ್ನುವ ಪ್ರಕ್ರಿಯೆ ಮತ್ತು ವಿಕಾರ ಅನ್ನುವ ಪ್ರಕ್ರಿಯೆ ಉಳ್ಳಂತಹ ಪ್ರಕ್ರಿಯೆಗೆ ಒಳಗಾಗುವಂತಹ ಜಗತ್ತು, ಅವು ಎರಡನ್ನು ಕೂಡ ಒಂದು ಅಂತ ಪರಿಗಣಿಸಿ ವಿಶೇಷ ಭೇದಾಭೇದ ಅಂತ ನಾವು ಹೇಳ್ತೇವೆ. ನಾವು ಹೇಳದೆ ಹೋದರೂ ಕೂಡ ನಮ್ಮ ಸಿದ್ಧಾಂತವನ್ನೇ ಅವರು ಪ್ರಯೋಗ ಮಾಡುವವರು, ಇಲ್ಲಿ ಪ್ರಶ್ನೆ ಮಾಡುವವರು ಅನುಸರಿಸಿದ್ದಾರೆ ಅಂತೇನಲ್ಲ. ಆದರೆ ಸೌಲಭ್ಯ ದೃಷ್ಟಿಯಿಂದ ಅವರು ಕೂಡ ವಿಕಾರ್ಯಾತ್ಮಕ ಅಂತ ಹೇಳೋ ಬದಲು ವಿಕಾರಿ ಅಭಿಮಾನಿ ಅಂತ ಹೇಳೋ ಬದಲು ಈ ಥರ ಹೇಳಿದ್ದಾರೆ. ಅವರ ದೃಷ್ಟಿಕೋನವು ನಮ್ಮ ದೃಷ್ಟಿಕೋನವು ಆ ದೃಷ್ಟಿಯಿಂದ ಒಂದೇ ಆಗಿರ್ತದೆ ಅಂತ ಕಾಣಿಸ್ತದೆ. ಅದರಿಂದ ವಿಕಾರಾತ್ಮಕವಾದ ಪ್ರಕೃತಿ ಅಂತ ಹೇಳಲಿಕ್ಕೆ ಏನೂ ತೊಂದರೆ ಇಲ್ಲ. ಮೈವಂ, ಇದು ನಿಮ್ಮ ಪ್ರಶ್ನೆ ಸರಿಯಲ್ಲ. ಮುಂದೆ
ಆನಂದಾದಿ ವಿಕಾರಿತ್ವ ಅಭಾವೇಪಿ, ಆನಂದಾದಿಗಳ ಆನಂದದ ಅನ್ನದ ಇತ್ಯಾದಿಗಳ ವಿಕಾರ ಅಂತನ್ನೋದು ವಿಕಾರ ಅಥವಾ ವಿಕಾರಿತ್ವ ಇದು ಪರಮಾತ್ಮನಲ್ಲಿ ಇಲ್ಲದೆ ಹೋದರೂ ಕೂಡ ಅವನು ಆನಂದ ಪ್ರಚುರನಾದ್ದರಿಂದ ಆನಂದ ಪ್ರಚುರತ್ವ ಸದ್ಭಾವಾತ್ ತದ್ವಿಷಯತೆಯ ಆನಂದಮಯ ಶಬ್ದ ಉಪಪತ್ತೇ. ತದ್ವಿಷಯ ಅಂದರೆ ಆನಂದ ಪ್ರಚುರ ಎಂಬ ಅರ್ಥದಲ್ಲಿ ಆನಂದ ಪ್ರಚುರ ಎಂಬ ಅಭಿಪ್ರಾಯವನ್ನು ಹೇಳುವ ದೃಷ್ಟಿಯಿಂದ ಅಂತ ಅದರ ಅರ್ಥ. ಆದ್ರಿಂದ ಈ ಪರಮಾತ್ಮನಿಗೆ ಆನಂದಮಯ ಶಬ್ದದ ವಾಚ್ಯತ್ವ ಅಂತ ಅನ್ನೋದು ಬರಬಹುದು. ಅದು ಹೇಗೆ ಅಂದರೆ ಅನ್ನಮಯೋ ಯಜ್ಞ ಅನ್ನುವಲ್ಲಿ ಪ್ರಾಚುರ್ಯ ಎಂಬ ಅರ್ಥದಲ್ಲಿ ಕೂಡ ಪ್ರಯೋಗ ಕಂಡಿದೆ. ಅದರಿಂದ ಅದೇನು ತಪ್ಪಲ್ಲ ಅಂತ ಅದರ ಅಭಿಪ್ರಾಯ. ನಚ ಅನ್ನಮಯಾದಿಷು ಮಯಟಃ ವಿಕಾರಾರ್ಥತ್ವೇನ ತತ್ಸನ್ನಿಧಿ ಪಠಿತ ಆನಂದಮಯ ಶಬ್ದೋಪಿ ತಸ್ಯ ವಿಕಾರಾರ್ಥತ್ವ. ವಾಕ್ಯ ಏನು ಓದಬೇಕಾಗಿಲ್ಲ, ನಿಮ್ಗೆ ಗೊತ್ತಾಗ್ತದೆ. ಈ ಅನ್ನಮಯ ಅಂತನ್ನುವಲ್ಲಿ ವಿಕಾರ ಅನ್ನೋ ಅರ್ಥವನ್ನೇ ಹೇಳ್ತದೆ ಮಯಟ್ ಶಬ್ದ. ಆದ್ರಿಂದ ಇಲ್ಲಿಯೂ ಕೂಡ ಅದು ವಿಕಾರ ಅನ್ನೋ ಅರ್ಥವನ್ನೇ ಹೇಳಬೇಕಲ್ಲ. ಅದ್ರ ಜೊತೆಗಿರುವಂತಹ ಆನಂದಮಯ ಅನ್ನೋ ಶಬ್ದವು ಕೂಡ ವಿಕಾರ ಅನ್ನೋದನ್ನೇ ಹೇಳಬೇಕಲ್ಲ. ವಿಕಾರಕ್ಕಿಂತ ಬೇರೆಯಾದ ಅರ್ಥವನ್ನು ಅದು ಹೇಳೋದು ಹೇಗೆ ಅಂತ ಹೀಗೊಂದು ಜಿಜ್ಞಾಸೆ ಬರಬಹುದು. ಆ ಜಿಜ್ಞಾಸೆಯೂ ಸರಿಯಲ್ಲ ಅಂತ ತಿಳಿಸ್ತಾ ಇದ್ದಾನೆ. ಆ ಪ್ರಶ್ನವೂ ಸರಿಯಲ್ಲ. ಅನ್ನಮಯಾದಿ ಪದೇಶ್ವಪಿ ಮಯಟಃ ಪ್ರಾಚುರ್ಯಾರ್ಥತ್ವ ಅಭ್ಯುಪಗಮೇನ. ಕೇವಲ ಆನಂದಮಯ ಅಂತನ್ನುವಲ್ಲಿ ಮಾತ್ರ ಅಲ್ಲ, ಅನ್ನಮಯ ಇತ್ಯಾದಿ ಕಡೆಗಳಲ್ಲಿಯೂ ಕೂಡ ಈ ವಿಕಾರ ಎಂಬ ಅರ್ಥದಲ್ಲಿ ಬಂದಿರುವುದಲ್ಲ ಈ ಪ್ರತ್ಯಯ, ಹೊರತು ಪ್ರಾಚುರ್ಯ ಎಂಬ ಅರ್ಥದಲ್ಲೇ ಬಂದಿದೆ. ಅದರಿಂದ ಯಾವುದೇ ದೋಷ ಇಲ್ಲ ಅಂತ ಅದರ ಅಭಿಪ್ರಾಯ. ಇದನ್ನೆಲ್ಲ ನಾವು ಹಿಂದೆ ನೋಡೇ ಇದ್ದೇವೆ. ವಿಕಾರಾರ್ಥತ್ವ ಅಭಾವಾತ್. ಅಪ್ರಾಕೃತ ವಿಗ್ರಹನಾದ ಪರಮಾತ್ಮನಲ್ಲಿ ಅನ್ನಾದಿಗಳ ಪ್ರಾಚುರ್ಯ ಬರೋದು ಹೇಗೆ? ಅನ್ನಮಯ ಅಂತಂದ್ರೆ ನೀವು ಹೇಳಿದಂತೆ ಅನ್ನದ ವಿಕಾರ ಅಂತ ಅರ್ಥ ಇಟ್ಕೊಳ್ಳೋದು ಬೇಡ, ಅನ್ನ ಪ್ರಾಚುರ್ಯ ಅಂತಾನೆ ಅರ್ಥ ಇಟ್ಕೊಳ್ಳೋಣ. ಅಷ್ಟಾದ್ಮೇಲೂ ಕೂಡ ಅವ್ರಿಗೆ ಜಿಜ್ಞಾಸೆ ಮತ್ತೊಂದು. ಅವನು ಅಪ್ರಾಕೃತವಾದ ವಿಗ್ರಹವುಳ್ಳವನಾದ್ರಿಂದ ಅವನಿಗೆ ಅನ್ನ ತಿನ್ನುವ ಅಗತ್ಯವೇ ಇರೋದಿಲ್ಲ. ಅನ್ನ ಪ್ರಾಚುರ್ಯ ಅಂತ ಆ ದೃಷ್ಟಿಯಿಂದ ಬರೋದಾದ್ರೂ ಹೇಗೆ? ಅವನ ಅಪ್ರಾಕೃತ ವಿಗ್ರಹ ಅನ್ನ ತಿಂದೇನು ಅಭಿವೃದ್ಧಿ ಹೊಂದಬೇಕಾಗಿಲ್ಲ, ಅಥವಾ ಅನ್ನ ತಿಂದು ಸುಖ ಪಡಬೇಕಾಗಿಯೂ ಇಲ್ಲ. ಅದರಿಂದ ಅಪ್ರಾಕೃತವಾದ ವಿಗ್ರಹವುಳ್ಳ ಭಗವಂತನಲ್ಲಿ ಅನ್ನ ಪ್ರಾಚುರ್ಯ, ಅನ್ನ ಪ್ರಾಣ ಮನಸ್ಸಿನ ಪ್ರಾಚುರ್ಯ ಹೇಗೆ? ಅದು ವಿರುದ್ಧ ಅಲ್ವಾ ಅಂತ ಪ್ರಶ್ನೆ ಅವ್ರದ್ದು. ಇದಕ್ಕೆ ಟಿಪ್ಪಣಿಗಳಿಲ್ಲ. ಟಿಪ್ಪಣಿ ಹಿಂದಿನ ಅಭಿಪ್ರಾಯ ನಾವೇ ಹೇಳಬೇಕಾಯ್ತು. ನೀವು ಹೇಳಿದಂತೆ ವಿಕಾರ ಅನ್ನೋ ಅರ್ಥವನ್ನು ಬಿಟ್ಟುಬಿಡೋಣ, ಪ್ರಾಚುರ್ಯ ಅಂತಾನೆ ಅರ್ಥ ಇಟ್ಕೊಳ್ಳೋಣ. ಅದಾದರೂ ಪ್ರಾಚುರ್ಯ ಆದರೂ ಹೇಗೆ ಅಂತ ಪ್ರಶ್ನೆ, ಇದನ್ನು ಗಮನಿಸ್ಬೇಕು. ಇದು ಹಿಂದೆ ಜಯತೀರ್ಥ ಟೀಕಾದಲ್ಲಿ ಬಂತೋ ಇಲ್ಲೋ, ಅಥವಾ ಬಂದದ್ದು ನಾವು ಮರ್ತಿರ್ಬೋದು. ಅದಕ್ಕೆ ಪ್ರಾಚುರ್ಯ, ಅನ್ನ ಪ್ರಾಚುರ್ಯ ಅಂತಂದ್ರೆ ಅನ್ನವನ್ನು ತಿನ್ನುವುದು ಅಂತ ಅರ್ಥ ಅಲ್ಲ. ಬಂದಿರಬೇಕು, ಜಯತೀರ್ಥ ಟೀಕಾದಲ್ಲೂ ಬಂದಿದೆ. ಅಲ್ಲಿ ಭಗವಂತನಿಗೆ ಅನ್ನ ಪ್ರಾಚುರ್ಯವನ್ನು ಹೇಳಿದ್ರೆ ಅದೇನು ಮಹಿಮೆ ಹೇಳ್ದಂಗೆ ಆಯ್ತು, ಅದೊಂದು ಅಲ್ಪವಾದ ಕ್ಷುದ್ರವಾದ ಗುಣ ಅಲ್ವಾ ಅಂತ ಅಲ್ಲಿಯೂ ಕೂಡ ಬಂದಿದೆ. ಅದಕ್ಕೆ ಅನ್ನ ಪ್ರಾಚುರ್ಯ ಅಂದ್ರೆ ಅನ್ನ ಬಹಳ ತಿನ್ನೋದಂತ ಅರ್ಥ ಅಲ್ಲ. ಅದ್ಯತೆ ಇತ್ತೀಚ ಭೂತಾನಿ ತಸ್ಮಾದನ್ನಂ ತಜ್ಜುತ್ಯತೆ ಅಂತ ಶ್ರುತಿ ಇರೋದ್ರಿಂದ ಅದ್ಯತ್ವ ಅತೃತ್ವಯೋ ತತ್ರ ಅನ್ನ ಶಬ್ದ ಅರ್ಥತ್ವೇನ ಉಕ್ತತ್ವ. ಅನ್ನ ಶಬ್ದದ ಅರ್ಥ ಏನು? ಒಂದು ಅದ್ಯತ್ವ, ಇನ್ನೊಂದು ಅತೃತ್ವ. ಅದ್ಯತ್ವ ಅಂದರೆ ಉಪಜೀವಿಸಲ್ಪಟ್ಟಿರುವಿಕೆ, ಸೇವಿಸಲ್ಪಟ್ಟಿರುವಿಕೆ ಅಂತ ಅರ್ಥ. ಇನ್ನೊಬ್ಬರಿಂದ ಇವನು ಸೇವಿತನಾದವನು, ಸಮಸ್ತ ಜಗತ್ತು ಕೂಡ ಈತನನ್ನ ಸೇವಿಸಿ ಅವಲಂಬಿಸಿ ಬದುಕಿದೆ ಅಂತ ಅರ್ಥ. ಅದರಿಂದ ಪ್ರಾಚುರ್ಯಸ್ಯ ವಿಷ್ಣು ಅವಿರೋಧಾತ್. ಇಂಥ ಪ್ರಾಚುರ್ಯ ಅವನಲ್ಲಿ ಇರುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಏವಂ ಪ್ರಾಣಾದಿ ಪ್ರಾಚುರ್ಯಮಪಿ ತಸ್ಮಿನ್ ಯುಜ್ಯತೆ. ಪ್ರಾಣಾದಿಗಳ ಪ್ರಾಚುರ್ಯವೂ ಕೂಡ ಅವನಲ್ಲಿ ಬರಬಹುದು, ಏನು ತೊಂದರೆ ಇಲ್ಲ. ಈ ಪ್ರಾಣಾದಿ ಪ್ರಾಚುರ್ಯವೂ ಕೂಡ ಅವನಲ್ಲಿ ಬರಬಹುದು ಅಂತ ನಾವು ವಿಚಾರ ಮಾಡಿದಾಗ, ಈ ಹಿಂದೆ ತತ್ವಪ್ರಕಾಶಿಕಾದ ಪಾಠ ಹೇಳುವಾಗ ಆ ಭಾವದೀಪ ಮೊದಲಾದ ಕಡೆ ಬಂದಿರುವ ವಾಕ್ಯಗಳನ್ನು ನಾವು ಗಮನಿಸಿರಲಿಲ್ಲ. ಅದಕ್ಕೆ
ಈಗ ಅಲ್ಲೇ ಅವೆಲ್ಲ ಟಿಪ್ಪಣಿಗಳಲ್ಲಿ ಬಂದದ್ದು ಜಯತೀರ್ಥರ ಟೀಕಾದಲ್ಲಿ ಬಂದಿರುವ ಟಿಪ್ಪಣಿಗಳೇನಿದೆ ಆ ಟಿಪ್ಪಣಿಗಳಲ್ಲಿ ಬಂದಿರುವ ವಾಕ್ಯಗಳನ್ನು ಇಲ್ಲಿ ಜೋಡಿಸೋಣ. ಅವಾಗೇನೋ ಮರೆತನೋ ಏನೋ ಆಗಿತ್ತು. ಅದೆಲ್ಲ ಭಾವದೀಪ ಮೊದಲಾದ ಕಡೆ ಇದ್ದೇ ಇದೆ. ಪ್ರಾಣಂ ದೇವ ಅನುಪ್ರಾಣಂತಿ ಭಾವದೀಪ ಟಿಪ್ಪಣಿ ನೋಡಿ, ಜಯತೀರ್ಥರ ಟೀಕೆಗಿರುವ ಭಾವದೀಪ ಟಿಪ್ಪಣಿ. ಪ್ರಾಣಂ ದೇವ ಅನುಪ್ರಾಣಂತಿ ಮನುಷ್ಯ ಪಶವಶ್ಚಯೇ ಆಯುಃ ಪ್ರಾಣೋ ಹಿ ಭೂತಾನಾಂ ಇತಿ ಯದ್ಗತಿ ಜೀವನೆ ಇತಿ. ಇದು ಅನುಭಾಷ್ಯದಲ್ಲಿ ಅಂದರೆ ಅನುವ್ಯಾಖ್ಯಾನದಲ್ಲಿ ಬಂದಿರುವಂಥ ಮಾತು. ಈ ಪ್ರಾಣಂ ಸರ್ವಚೇಷ್ಟಕನಾದ ಭಗವಂತನನ್ನ ದೇವತೆಗಳು, ಮನುಷ್ಯರು, ಪಶುಗಳು ಇವರೆಲ್ಲರೂ ಕೂಡ ಅವನನ್ನೇ ಅವಲಂಬಿಸಿ ಬದುಕ್ತಾರೆ. ಆಯುಃ ಪ್ರಾಣೋ ಹಿ ಭೂತಾನಾಂ, ಎಲ್ಲ ಭೂತಗಳಿಗೂ ಕೂಡ ಈ ಪ್ರಾಣನಾಮಕನಾದ ಭಗವಂತನೇ ಆಯುಷ್ಯದಾಯಕನಾಗಿದ್ದಾನೆ ಅಂತ ಬಂದಿದೆ. ಮಹಾಪ್ರಾಣೋ ಮಹಾಬೋಧೋ ಮಹಾವಿಜ್ಞಾನವಾನಪಿ. ಭಗವಂತನನ್ನ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಇತ್ಯಾದಿ ದೃಷ್ಟಿಯಿಂದ ಹೇಳುವುದು ಯಾಕೆ ಅಂದರೆ, ನಾವೀಗಾಗಲೇ ಅದನ್ನು ನೋಡಿದ್ದೀವಿ. ಅನ್ನಮಯ ಅಂದರೆ ಬಹಳವಾಗಿ ಸಂಪೂರ್ಣವಾಗಿ ಇನ್ನೊಬ್ಬರಿಂದ ಉಪಜೀವಿಸಲ್ಪಟ್ಟವನು. ಪ್ರಾಣಮಯ ಅಂತಂದರೆ ಮಹಾಪ್ರಾಣ ಅಂದರೆ ಎಲ್ಲರನ್ನೂ ಪೂರ್ಣವಾಗಿ ಚಟುವಟಿಕೆಗೆ ತೊಡಗಿಸುವವನು ಅಂತ ಅರ್ಥ. ಮನೋಮಯ ಅಂದರೆ ಜ್ಞಾನ ಸ್ವರೂಪ ಅಂತ ಅರ್ಥ. ಆದರೆ ಮಹಾಬೋಧ ಅಂತ ಹೇಳಿದ್ದು. ಮಹಾಪ್ರಾಣ ಅಂದರೆ ಪ್ರಾಣಮಯ, ಮಹಾಬೋಧ ಅಂದರೆ ಮನೋಮಯ, ಮಹಾವಿಜ್ಞಾನವಾನ್ ಅಂದರೆ ಅದು ವಿಜ್ಞಾನಮಯ, ಆನಂದಮಯ ಅಂತ ಅನ್ನೋದು ಗೊತ್ತಿದ್ದೇ ಇದೆ. ವಿಶೇಷ ಸಾಮಾನ್ಯತೆಯ ವಿಜ್ಞಾನಮಯ ಇತ್ಯಪಿ. ಅಲ್ಲಿ ಮನೋಮಯ ಅಂದರೆ ಅದು ಸಾಮಾನ್ಯ ಜ್ಞಾನ, ವಿಜ್ಞಾನಮಯ ಅಂದರೆ ವಿಶೇಷ ಜ್ಞಾನ. ಅದರಲ್ಲಿ ಹಿಂದೆ ಗೀತಾ ಪ್ರಸ್ಥಾನ ಇತ್ಯಾದಿ ಕೃತಿಗಳಲ್ಲಿ ಬಂದಿದೆ. ಒಬ್ಬ ಸಾಧಕರೆಲ್ಲರೂ ತಿಳ್ಕೋಬೇಕಾದ ಸಂಗತಿಗೆ ವಿಜ್ಞಾನ ಅಂತಾರೆ. ಆಯಾ ನಿರ್ದಿಷ್ಟವಾಗಿ ಒಬ್ಬೊಬ್ಬ ಸಾಧಕ ತಿಳ್ಕೋಬೇಕಾದ ಸಂಗತಿಗಳಿರ್ತವೆ, ಯಾವುದೋ ಭಗವಂತನ ರೂಪದ ಉಪಾಸನೆ ಇತ್ಯಾದಿಗಳು, ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಹೀಗೆ ಅಲ್ಲಿ ಬಂದಿರೋದನ್ನ ತಿಳ್ಕೊಳ್ಳೋದು. ಅಂತೂ ಆ ಎಲ್ಲ ಶಬ್ದಗಳಿಂದಲೂ ಭಗವಂತ ಹೇಗೆ ವಾಚ್ಯ ಅಂತ ಅದರ ಅರ್ಥ. ಭಾವಬೋಧ ಟಿಪ್ಪಣಿಯಲ್ಲಿ, ರಘುತ್ತಮ ಸ್ವಾಮಿ ಟಿಪ್ಪಣಿಯಲ್ಲಿ, ಏವಂ ದೇಹಾದಿ ಪರ್ಯಂತಂ ಆಗತಂ ಹರಿಮೇವತು ಪರಾಮೃಶತಿ ತಸ್ಯೈವ ಪಂಚರೂಪತ್ವ ವಿತ್ತಯೇ. ದೇಹಾದಿ ಪರ್ಯಂತಂ, ನಮ್ಮ ದೇಹ, ಮನಸ್ಸು, ಆತ್ಮ ಇತ್ಯಾದಿ ಕಡೆಗಳಲ್ಲಿ ಎಲ್ಲ ಕಡೆಯೂ ಇರುವಂತಹ ಭಗವಂತನನ್ನೇ ಆ ಶಬ್ದಗಳು ಪರಾಮೃಶತಿ, ಎಲ್ಲ ಶಬ್ದಗಳು ಅವನನ್ನೇ ಹೇಳ್ತಾ ಇವೆ. ಯಾಕೆಂದರೆ ತಸ್ಯೈವ ಪಂಚರೂಪತ್ವ ವಿತ್ತಯೇ, ಅವನಿಗೆ ಪಂಚರೂಪತ್ವವು ತಿಳಿಯುವುದಕ್ಕಾಗಿ, ಪಂಚರೂಪಗಳು ಅವನಿಗಿದೆ ಅಂತ ತಿಳಿಸ್ಬೇಕಾಗಿದೆ ನಮಗೆ. ಅದಕ್ಕಾಗಿ ಈ ಥರ ಎಲ್ಲ ಕಡೆನೂ ಹೇಳ್ತಾ ಇದ್ದೀವಿ. ಈ ಪಂಚರೂಪತ್ವವನ್ನು ಹೇಳುವ ಪ್ರಸಂಗ ಬಂದಾಗ ನನಗೆ ಹರಿವಂಶದ ಒಂದು ಶ್ಲೋಕ ನೆನಪಾಗ್ತದೆ. ಇದು ಈ ಪಾಠಕ್ಕೆ ನೇರವಾಗಿ ಅದು ಉಪಯೋಗ ಆಗದೇ ಇರಬಹುದು, ಆದರೆ ಅನುಸಂಧಾನ ದೃಷ್ಟಿಯಿಂದ ಅದು ಚೆನ್ನಾಗಿರ್ತದೆ. ಈಗ ನಾವು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಈ 5 ಬಂತಲ್ಲ, ಈ 5 ಇವೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಕೂಡ ನಾವು ಈ ಹಿಂದೆ ನೋಡಿದ್ದೀವಿ. ಪಾಠದ ಆರಂಭದ ಜಯತೀರ್ಥರ ಟೀಕಾ ನೋಡುವಾಗ ನೋಡಿದ್ದೀವಿ. ಭಗವಂತನ 5 ರೂಪಗಳನ್ನು ಉಪಾಸನೆ ಮಾಡುವುದು, 4 ರೂಪಗಳ ಉಪಾಸನೆ ಮಾಡುವುದು ಏನಿದೆ, ಅದು ಐಹಿಕ ತೊಂದರೆಗಳ ಮತ್ತು ಆಧ್ಯಾತ್ಮಿಕ ತೊಂದರೆಗಳ ಎಲ್ಲ ರೀತಿಯ ತೊಂದರೆಗಳಿಗೂ ಕೂಡ ಪರಿಹಾರಕ. ಆದ್ದರಿಂದ ಭಗವಂತನನ್ನ ಅನೇಕ ಕಡೆ ವೇದಗಳೆಲ್ಲ 4 ವಿಶೇಷಣಗಳಿಂದ, 5 ವಿಶೇಷಣಗಳಿಂದ ಸ್ತುತಿಸ್ತಾ ಇರ್ತಾರೆ. ಅಲ್ಲೆಲ್ಲ 4 ವಿಶೇಷಣ ಬಂದಾಗ 4 ರೂಪ ಅಂತನೂ, 5 ವಿಶೇಷಣ ಬಂದಾಗ ನಾರಾಯಣ ಸೇರಿಸಿ 5 ರೂಪಗಳನ್ನು ಉಪಾಸನೆ ಮಾಡ್ತಿರ್ತಾರೆ ಅಂತನೂ ತಿಳ್ಕೊಳ್ಳೋದು. ಹರಿವಂಶದ ಶ್ಲೋಕ ಏನಂದ್ರೆ, ಆದ್ಯಂತವಂತಃ ಕವಯ ಪುರಾಣ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಹ ಅಂತ. ಈ ಬಾಣಾಸುರನ ಸೈನ್ಯಕ್ಕೂ ಕೃಷ್ಣನ ಯಾದವ ಸೈನ್ಯಕ್ಕೂ ಯುದ್ಧ ಆಗ್ತಿರುವಾಗ ಅಲ್ಲಿ ವೈಷ್ಣವ ಜ್ವರ, ಶೈವ ಜ್ವರ ಅಂತ ಈ ಕಥೆ ಇದೆಯಲ್ಲ, ಅಲ್ಲಿ ಬಲರಾಮನಿಗೊಂದು ಜ್ವರ ಬಂದ್ಬಿಟ್ಟಿತ್ತು ಅಂತೆಲ್ಲ ಬಂದಿದೆ, ನಿಮಗದು ಗೊತ್ತಿದೆ. ಅಲ್ಲಿ ಬಂದಿರುವಂತಹ ಒಂದು ಶ್ಲೋಕ ಇದೆ. ಜಗತ್ತಿನ ಹುಟ್ಟು ಉತ್ಪತ್ತಿಗಳಿಗೆ ಕಾರಣವಾದ
ಸರ್ವ ಆದ್ಯಂತವಂತಹ ಕವಯ ಸರ್ವಜ್ಞಗಳಾದ ಪುರಾಣ ಪ್ರಾಚೀನಗಳಾದ ಸೂಕ್ಷ್ಮ ಬೃಹಂತಹ ಅಣುವಿಗಿಂತ ಅಣುವು ಮಹತ್ವಗಿಂತ ಮಹತ್ವವಾದ ಅನುಶಾಸಿತಾರ ಜಗತ್ತಿನ ಆಡಳಿತವನ್ನು ನೋಡಿಕೊಳ್ಳುವಂತಹ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ವಾಸುದೇವ ಈ ರೂಪಗಳು ಸರ್ವಾನ್ ಜ್ವರಾನ್ ಘ್ನಂತು ಮಮ ನನಗೆ ಬಂದಿರುವಂತಹ ಎಲ್ಲ ರೀತಿಯಾದ ಜ್ವರಗಳನ್ನು ದೈಹಿಕ ಮಾನಸಿಕ ಜ್ವರಗಳು ಆಧ್ಯಾತ್ಮಿಕ ಜ್ವರಗಳು ಎಲ್ಲವನ್ನು ಪರಿಹಾರ ಮಾಡಲಿ ಅಂತ. ಈ ಶ್ಲೋಕ ಹಿಂದೊಂದ್ಸರಿ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೆ. ಈ ಕೋವಿಡ್ ಜ್ವರ ಬಂದಾಗಲೂ ಯಾವಾಗಲೂ ಆ ಥರದ್ದು ಇದನ್ನ ರೂಢಿ ಮಾಡ್ಕೊಳ್ಬೇಕಿಂತ ಶ್ಲೋಕಗಳನ್ನು. ಅದಕ್ಕಾಗಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಬಂದಲ್ಲಿಯೂ ಕೂಡ ಈ 5 ರೂಪಗಳನ್ನು ಧ್ಯಾನ ಮಾಡಬೇಕು. ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತ. ಅದು ದೇಹದ ಪುಷ್ಟಿಗೂ ಹಾಗೆ ಮನಸ್ಸಿನ ಪುಷ್ಟಿಗೂ ಆಧ್ಯಾತ್ಮಿಕ ಆರೋಗ್ಯದ ವರ್ಧನೆಗೂ ಕಾರಣ ಆಗ್ತದೆ ಅಂತ ಅಭಿಪ್ರಾಯ ಆಗ್ತದೆ. ದೇಹಾದಿ ಪರ್ಯಂತಂ ಆತ್ಮಗತಂ ಹರಿಮೇವತ್ತು ಅಂತ ಭಾವಬೋಧದಲ್ಲಿ ಬಂದು ಧನ್ವ್ಯಾಖ್ಯಾನಕ್ಕೆ ಅರ್ಥ ಹೇಳಿದ್ನಲ್ಲ, ಈಗ ನನಗೆ ಆತ್ಮಗತಂ ಆ ಪರ್ಯಂತಂ ಆಗತಂ ಹರಿಮೇವತ್ತು ಅದಕ್ಕೆಲ್ಲ ಈಗ ನನಗೆ ಹೊಳೆದ ಅರ್ಥ ಹೇಳಿದ್ದೀನಿ. ಅಲ್ಲಿ ಸ್ವಲ್ಪ ಏನಾದ್ರು 1-2 ಶಬ್ದಗಳು ಬೇರೆ ಬೇರೆ ಅರ್ಥಗಳು ಇರಬಹುದು, ಅಂತೂ ಬಹುತೇಕ ಅವಿರುದ್ಧವಾದ ಅರ್ಥವನ್ನು ಹೇಳಿದ್ದೇನೆ. ಸರಿ. ಪ್ರಾಣಾದಿ ಪ್ರಾಚುರ್ಯ ತಸ್ಮಿನ್ ಯುಜ್ಯತೆ ಪದ್ಮನಾಭತೀರ್ಥರ ಟೀಕಾದಲ್ಲಿ ನಿಖಿಲ ಜಗತ್ತನ್ನು ಇವನು ತಿಂತಾನೆ ಅಂತ ಭಗವಂತ ತಿಳಿದು ಬಂದಾಗ ಅವನಲ್ಲಿ ಅದ್ಯತ್ವ ಅಂದ್ರೆ ನ ಭಕ್ಷ್ಯತ್ವಂ, ಭಗವಂತ ನಮ್ಮಿಂದ ಭಕ್ಷಿಸಲ್ಪಟ್ಟಿರುವುದು ಅಂತ ಅರ್ಥ ಅಲ್ಲ, ಹೊರತು ಅವನು ಉಪಜೀವಿ ಅಂತ ಅರ್ಥ ತಾನಾಗೆ ಗೊತ್ತಾಗ್ತದೆ. ಆವತ್ತು ನಾನು ಇದನ್ನು ಪಾಠ ಮಾಡುವಾಗ ಹೇಳಿದ್ದೆ, ತಿನ್ನುವುದು ಅಂದ್ರೆ ನಾವು ಅನ್ನವನ್ನು ತಿನ್ನುವುದು ಅಂದ್ರೆ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವುದು ಮಾತ್ರ ಅರ್ಥ ಅಲ್ಲ. ಅನ್ನವನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವುದು ಅಂದ್ರೆ ಅನ್ನವನ್ನು ನಾವು ಅವಲಂಬಿಸಿರುವುದು ಬದುಕುವುದಕ್ಕಾಗಿ ಅಂತ ಅರ್ಥ. ಅನ್ನಗತ ಪ್ರಾಣ ಅನ್ನೋಲ್ಲಿ ಅದೇ ಶಬ್ದ ಅರ್ಥವೇ ಇದೆ. ನಮ್ಮ ಪ್ರಾಣಗಳೆಲ್ಲವೂ ಕೂಡ ಅನ್ನದಲ್ಲಿ ಗತವಾಗಿವೆ ಅಂದ್ರೆ ಅವಲಂಬಿತವಾಗಿವೆ ಅಂತ ಅರ್ಥ. ಮತ್ತೆ ಇನ್ನು ಸ್ಪಷ್ಟವಾದ ಶಬ್ದ ಒಂದು ಹೇಳಿದ್ದೆ, ನಾವು ಅನ್ನವನ್ನು ಸೇವಿಸ್ತೀವಿ ಅಂತಂತೇವೆ. ಸೇವಿಸುವುದು ಅಂತಂದ್ರೆ ಅನ್ನವನ್ನು ಉಪಜೀವಿಸ್ತೀವಿ ಅಂತ. ಸೇವಿಸುವುದು ಅನ್ನುವಂಥ ಶಬ್ದ ಅಂತೂ ಬಹಳ ಉತ್ಕೃಷ್ಟವಾದ ಶಬ್ದ. ಅದಕ್ಕೆ ತಿನ್ನುವುದು ಅಂತನೂ ಅರ್ಥ ಆಗ್ತದೆ, ಇಂಟೇಕ್ ಅಂತನೂ ಅದಕ್ಕೆ ಅರ್ಥ ಆಗ್ತದೆ, ಹಾಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತನೂ ಅರ್ಥ ಆಗ್ತದೆ. ಹೀಗೆ ಅದನ್ನ ಅವತ್ತು ಹೇಳಿದ್ದೆ. ಅದರಿಂದ ಭಗವಂತ ಉಳಿದ ಜೀವರಿಂದ ಭಕ್ಷ್ಯನಾಗಿದ್ದಾನೆ ಅಂದ್ರೆ ಅವನು ಉಪಜೀವ್ಯನಾಗಿದ್ದಾನೆ ಅಂತ ಅರ್ಥ, ಹೊರತು ತಿನ್ನಲ್ಪಟ್ಟಿದ್ದಾನೆ ಅಂತ ಅದರ ಅರ್ಥ ಅಲ್ಲ. ಅವಗಂತವ್ಯಂ ತತ್ರ ಓಷಧಿಭ್ಯೋನ್ನಮಿತಿ ಪ್ರಾಕೃತಾನ್ನ ಪರಿತ್ಯಾಗೇನ ಪರಮಾತ್ಮ ವಿಷಯತ್ವಸ್ಯ ಅವಶ್ಯಂ ಭಾವತ್. ಆ ಔಷಧಿಗಳಿಂದ ಅನ್ನ ಹುಟ್ಟಿತು, ಅನ್ನದಿಂದ ದೇಹ ಹುಟ್ಟಿತು ಅಂತೆಲ್ಲ ಬಂದಾಗ ಅಲ್ಲಿ ಯಾವುದೋ ಪ್ರಾಕೃತವಾದ ಅನ್ನವನ್ನು ನೀವು ತಿಳ್ಕೊಳ್ಳೋದಲ್ಲ, ಹೊರತು ಭಗವಂತನ ರೂಪಗಳನ್ನೇ ಅಲ್ಲೆಲ್ಲ ತಿಳ್ಕೋಬೇಕು. ಪ್ರಾಕೃತ ಅನ್ನವನ್ನು ಅಲ್ಲಿ ಪರಿತ್ಯಾಗ ಮಾಡಬೇಕು. ಪರಮಾತ್ಮನ ವಿಷಯತ್ವಸ್ಯ ಅವಶ್ಯಂ ಭಾವಿತ್ವ, ಅವೆಲ್ಲವೂ ಪರಮಾತ್ಮ ವಿಷಯಕ ಆಗುವುದು ಅಂದ್ರೆ ವಾಚಕ ಆಗುವುದು ಅಂತ ಅರ್ಥ. ಪರಮಾತ್ಮನ ಕಡೆಗೆ ಅವು ಸಾಗುವುದು ಅಂತ ಅರ್ಥ. ಅದು ಅವಶ್ಯವಾಗಿ ಅದನ್ನು ಒಪ್ಪಬೇಕು. ಆದ್ದರಿಂದ ಅನ್ನಮಯಾದೀನ್ ಪ್ರತಿ ಉದಾಹೃತ ಶ್ಲೋಕೇಶು ಅನ್ನಮಯ ಪ್ರಾಣಮಯ ಇತ್ಯಾದಿ ವಿಷಯಗಳಲ್ಲಿ ಏನು ಬಂದಿವೆ ಅದರ ಕುರಿತಾಗಿ ಉದಾಹರಿಸಲ್ಪಟ್ಟ ಶ್ಲೋಕಗಳು ಉಪನಿಷತ್ತಿನಲ್ಲಿ ಏನಿವೆ ತದ್ವಿಷಯತ್ವಮೇವ ತದ್ವಿಷಯತ್ವನ ಅವು ಎಲ್ಲ ಶ್ಲೋಕಗಳು ಭಗವಂತನನ್ನೇ ಹೇಳ್ತವೆ. ಏನಂ ಬ್ರಹ್ಮೋಪಾಸತೆ ಪ್ರಾಣಂ ಬ್ರಹ್ಮೋಪಾಸತೆ ಆನಂದಂ ಬ್ರಹ್ಮಣೋ ವಿದ್ವಾನ್ ವಿಜ್ಞಾನಂ ಬ್ರಹ್ಮ ಚೇದ್ವೇದ. ವಿಜ್ಞಾನಂ ಬ್ರಹ್ಮ ಅಂತ ಹೇಳಿದ್ರೆ ಆನಂದಂ ಬ್ರಹ್ಮಣೋ ವಿದ್ವಾನ್ ನಭಿಭೇತಿ ಕುತಶ್ಚನ ಅಂತ ಹೀಗೆಲ್ಲ ಬೇರೆ ಬೇರೆ ಥರ ಅಲ್ಲಿ ಬಂದಿದೆ. ಅಸ್ತಿ ಬ್ರಹ್ಮೇತಿ ಚೇದ್ವೇದ ಇದೆಲ್ಲ ಕಡೆನೂ ಬ್ರಹ್ಮಶಬ್ದ ಬಂದಿದೆ. ಅನ್ನಮಯಾದೀನಾಂ ನ ವಿಕಾರಿತ್ವ ಅದರಿಂದ ಅನ್ನಮಯ ಇತ್ಯಾದಿಗಳು ವಿಕಾರಿ ಉಳ್ಳದ್ದು ಅಂತ ತಾತ್ಪರ್ಯ ಅಲ್ವೇ ಅಲ್ಲ. ಅದಕ್ಕೆ ಒಬ್ಬನೇ ಬ್ರಹ್ಮ ಬಹುರೂಪವನ್ನು ತಾಳುವ ಸಾಮರ್ಥ್ಯ ಇರೋದ್ರಿಂದ ಅವನು ಪಂಚರೂಪತ್ವದ ವಿರೋಧವು ಇದು ಇಲ್ಲ ಟೀಕಾದಲ್ಲಿ ಬಂದಿದೆ. ಎತ್ತು ಕಲ್ಪನಂ, ಇನ್ನು ಕೆಲವರು ಹೀಗೇನು ಕಲ್ಪನೆ ಮಾಡ್ತಾರೆ ಅಂತ ರಾಮಾನುಜರು ಮತ್ತು ಭಾಸ್ಕರರ ಮತವನ್ನು ವಿಮರ್ಶಿಸ್ತಾ ಇದ್ದಾರೆ ಪದ್ಮನಾಭ ತೀರ್ಥರು. ಅನ್ನಮಯಾದಿಷು ಚತುರ್ಷು ಮಯಟಃ ವಿಕಾರಾರ್ಥತ್ವ. ಅನ್ನಮಯಾದಿ 5ರಲ್ಲಿ 4 ಕಡೆ ಇರುವ ಮಯಟ್ ಶಬ್ದ ವಿಕಾರ ಅನ್ನೋ ಅರ್ಥವನ್ನು ಹೇಳ್ತದೆ, ಒಂದು ಪ್ರಾಚುರ್ಯ ಅನ್ನೋ ಅರ್ಥವನ್ನು ಹೇಳ್ತದೆ. ಇತಿ ಯತ್ ತತ್ ಯುಕ್ತಿಶೂನ್ಯಂ, ಯುಕ್ತಿಶೂನ್ಯ. ಹಾಗೆ ಯುಕ್ತಿಯುಕ್ತರಾದವರು ಯುಕ್ತಿಪೂರ್ವಕವಾಗಿ ಆಲೋಚನೆ ಮಾಡುವರು ಎಂದು ಅರ್ಥ ಮಾಡಬಾರ್ದು. ಒಂದೇ ಕಡೆ ಬಂದಿರುವುದಕ್ಕೆ 4ಕ್ಕೆ ಒಂದು ಅರ್ಥ, 5ನೇದಕ್ಕೆ ಮತ್ತೊಂದು ಅರ್ಥ ಹೀಗೆಲ್ಲ ಮಾಡಬಾರ್ದು. ಅಂದ್ರೆ ಬಾಧಕ ಇದ್ರೆ ಮಾಡಬೇಕು, ಏನು ಬಾಧಕವೂ ಇಲ್ಲ. ಪ್ರಕಾಶ ರೂಪನಾದ ಸೂರ್ಯನಿಗೆ ಸೂರ್ಯನೇ ಪ್ರಕಾಶ ರೂಪ, ಅವನನ್ನು ಪ್ರಕಾಶ ಪ್ರಚುರ ಅಂತ ಹೇಳ್ತಾರೋ ಇಲ್ವೋ, ಹಾಗೆ ಆನಂದ ರೂಪನಾದ ಭಗವಂತನನ್ನ ಆನಂದ ಪ್ರಚುರ ಅಂತ ಹೇಳಿದ್ರೆ ಏನು ತಪ್ಪು ಇಲ್ಲ.
ಅಲ್ಲಿ ಆ ಎರಡು ಗುಣಗಳಿಗೆ ಸವಿಶೇಷ ಭೇದವೇ ಇರ್ತದೆ. ಆನಂದವು ಅವನು ಒಬ್ಬನೇ ಆಗಿದ್ದಾನೆ. ಜೈತೀರ್ಥ ಟೀಕಾದಲ್ಲಿ ನಾವು ಮೊನ್ನೆ ನೋಡಿದ್ದು ಇಲ್ಲಿ ಬಂದಿದೆ. ಇತೋಪಿ ಆನಂದಮಯ ಪದೋಕ್ತಃ ಆನಂದ ಪ್ರಚುರ ಏವ. ಆನಂದ ಪ್ರಚುರ, ಆನಂದಮಯ ಅಂತಂದ್ರೆ ಆನಂದ ಪ್ರಚುರ, ಬಹಳ ಆನಂದವುಳ್ಳವಂತಷ್ಟು ಮಾತ್ರ ಅರ್ಥ, ಆನಂದ ಸ್ವರೂಪದ ಅಂತನೂ ಕೂಡ ಅದರ ಅರ್ಥ ಆಗ್ತದೆ. ಇದು ಪದ್ಮನಾಭ ತೀರ್ಥ ಟೀಕಾ. ಜೈತೀರ್ಥ ಟೀಕೆಯನ್ನು ಆಧರಿಸಿ ಅಭಿನವ ಚಂದ್ರಿಕಾ ಏನಿದೆ ಅದನ್ನ ಈ ಹಿಂದೆ ನಾವು ನೋಡಿ ಮುಗಿಸಿದ್ದೀವಿ. ಅಲ್ಲೊಂದು ಆ ಟೀಕೆಯಲ್ಲಿ ಹೇಳಿರುವ, ಟಿಪ್ಪಣಿಯಲ್ಲಿ ಹೇಳಿರುವ ವಿಷಯದ ಮೇಲೊಂದು ಹೀಗೊಂದು ಪ್ರಶ್ನೆ ಇದೆ. ಈ ದ್ವಚಃ ಛಂದಸಿ ಅಂತ ಪಾಣಿನಿ ಸೂತ್ರ ಇದೆ. ಅದು ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 3453ನೇ ಕ್ರಮ ಸಂಖ್ಯೆ. ಅಷ್ಟಾಧ್ಯಾಯಲ್ಲಿ 4ನೇ ಅಧ್ಯಾಯ 3ನೇ ಪಾದ 150ನೇ ಸೂತ್ರ. ಅದು ಎರಡಕ್ಷರ ಆ ಸೂತ್ರ ಏನು ಹೇಳಿದೆ ಅಂದರೆ, ಮಯಟ್ ಪ್ರತ್ಯಯ ಬರುವುದು ಎಲ್ಲಿ ಅಂತ ಜಿಜ್ಞಾಸೆ ಮಾಡಿದೆ ಆ ಸೂತ್ರ. ಎರಡಕ್ಷರ ಇರುವ ಶಬ್ದಕ್ಕೆ ವಿಕಾರ ಎಂಬ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಬರಬೇಕು. ಮೂರಕ್ಷರ ಇರುವಂತಹ ಆನಂದ ಎಂಬ ಶಬ್ದಕ್ಕೆ ವಿಕಾರ ಎಂಬ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಬರಲೇಬಾರದು. ಆನಂದ ಶಬ್ದಸ್ಯ ತ್ಯಚ್ತ್ವೇನ ವಿಕಾರಾರ್ಥ ಮಯಟ್ ಪ್ರತ್ಯಯ ಅಯೋಗಾತ್ ಪ್ರತ್ಯಯ ಬರುವುದೇ ಸಾಧ್ಯ ಇಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಅದರ ಮೇಲೆ ಪ್ರಶ್ನೆ ಈಗ ಸಹಜವಾಗಿ ಬರ್ತದೆ ನಮಗೆ. ಈಗ ಆನಂದಮಯ ಅಂತ ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಮಾಡ್ತಾ ಇದ್ದೀರಿ ನೀವು, ಆದ್ರಿಂದ ಆನಂದಮಯ ಅನ್ನುವಲ್ಲಿ ಬಂದಿರೋ ಮಯಟ್ ಪ್ರತ್ಯಯ ವಿಕಾರ ಅನ್ನೋ ಅರ್ಥದ್ದಲ್ಲ, ಪ್ರಚುರ ಅನ್ನೋ ಅರ್ಥದಂತ ಒಪ್ಕೊಳ್ಳೋಣ. ಆದರೆ ನೀವು ಕೊಟ್ಟ ಸೂತ್ರ ನಿಮ್ಮದೇ ಸಿದ್ಧಾಂತ ಏನಿದೆ ಅಲ್ಲ, ಇನ್ನು ಉಳಿದ 4 ಕೂಡ ಪ್ರಚುರ ಅನ್ನೋ ಅರ್ಥದಲ್ಲೇ ಇದ್ದದ್ದು ಅಂತ, ಅದಕ್ಕೆ ಸಮಸ್ಯೆ ಮಾಡ್ತದಲ್ಲ ನಿಮ್ಮ ಅಭಿಪ್ರಾಯ ಅಂತ ಪ್ರಶ್ನೆ. ಯಾಕಂದ್ರೆ ಅಲ್ಲೆಲ್ಲ ಕಡೆನೂ ಕೂಡ ಉಳಿದ 4 ಅಲ್ಲ 3ರಲ್ಲಿ ಆದ್ರು ಅನ್ನ, ಪ್ರಾಣ, ಮನಸ್ಸು ಈ 3ರಲ್ಲೂ 2 ಅಕ್ಷರ ಇವೆ. ವಿಜ್ಞಾನ, ಆನಂದ ಈ 3ರಲ್ಲಿ ಇವೆರಡರಲ್ಲಿ 3 ಅಕ್ಷರ ಇವೆ. ಆದ್ರಿಂದ ಪಾಣಿನಿ ಸೂತ್ರವನ್ನ ಗಟ್ಟಿಯಾಗಿ ಅವಲಂಬಿಸುವುದಾದ್ರೆ ಮತ್ತೆ ನೀವು ಅದನ್ನು ಕೋಟ್ ಮಾಡುವುದಾದ್ರೆ, ಕೋಟ್ ಮಾಡಿ ಆನಂದಮಯ ಅನ್ನುವಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸಮರ್ಥನೆ ಮಾಡ್ಕೊಳ್ಳುವುದಾದ್ರೆ, ಆ ಸಮರ್ಥನೆ ಈ ವಿಜ್ಞಾನಮಯ ಅಂತ ಅನ್ನೋದಕ್ಕೂ ಅನ್ವಿತ ಆಗ್ತದೆ, ಒಪ್ಪೋಣ. ಅಲ್ಲೂ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು ಆ ಸಮರ್ಥನೆಯನ್ನ. ಆದರೆ ಅನ್ನಮಯ, ಪ್ರಾಣಮಯ, ಮನೋಮಯ ಅಂತನ್ನುವಲ್ಲಿ 3 ಅಕ್ಷರಗಳಿರುವುದರಿಂದ ಅಲ್ಲಿ ವಿಕಾರ ಎಂಬ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಬಂದಿದ್ದು ಒಂದು ಸೂತ್ರನೇ ಹೇಳ್ತಿರುವಾಗ ಆ ಸೂತ್ರವನ್ನು ನೀವು ಕೋಟ್ ಮಾಡ್ತಿದ್ದೀರಿ ಅಂತಂದ್ರೆ, ಆದ್ರೆ ಆ 3ರಲ್ಲಿ ವಿಕಾರ ಅನ್ನೋ ಅರ್ಥವನ್ನು ನೀವು ಒಪ್ಪಬೇಕಾಗ್ತದಲ್ಲ ಅಂತ ಪ್ರಶ್ನೆ ನಿಮ್ಮದು. ಸರಿ, ಅಲ್ಲಿ ವಾದ ನಡೆದಾಗ ಅಭಿನವ ಚಂದ್ರಿಕಾಕಾರರು ಆ ಸೂತ್ರವನ್ನು ತಗೊಂಡಿದ್ದಾರೆ. ಆನಂದಮಯ ಅನ್ನೋ ಶಬ್ದದ ಬಗ್ಗೆ ಕೇಂದ್ರೀಕರಿಸಿ ಅದನ್ನು ತಗೊಂಡಿದ್ದಾರೆ. ವಸ್ತುತಸ್ತು ಪಾಣಿನಿ ಸೂತ್ರಗಳನ್ನು ಅಷ್ಟು ಗಟ್ಟಿಯಾಗಿ ಅವಲಂಬಿಸಬೇಕು ಅಂತ ಆಚಾರ್ಯರ ಅಭಿಪ್ರಾಯನೇ ಇಲ್ಲ, ಉಳಿದ ಯಾವ ಟಿಪ್ಪಣಿಕಾರರಿಗೂ ಕೂಡ ಇಲ್ಲ. ನಾವು ಅದನ್ನು ಅನೇಕ ಸರಿ ನಾವು ನೋಡ್ತಿದ್ದೀವಿ. ಆಚಾರ್ಯರಿಗೂ ಪಾಣಿನಿ ವ್ಯಾಕರಣವನ್ನು ಅವಲಂಬಿಸಬೇಕು ಅಂತಿಲ್ಲ. 3 ಜನ ಪ್ರಧಾನರಾದ ಟೀಕಾಕಾರರು, ಪದ್ಮನಾಭ ತೀರ್ಥರು, ಜಯತೀರ್ಥರು ಮತ್ತೆ ತ್ರಿವಿಕ್ರಮ ಪಂಡಿತರು, ಅವರಿಗೂ ಇಲ್ಲ. ಟಿಪ್ಪಣಿಕಾರಿಗೂ ಅದು ಯಾರಿಗೂ ಇಲ್ಲ. ಪ್ರಸಂಗ ಬಂದಾಗ ಆಯಾ ಪ್ರಸಂಗದಲ್ಲಿ ಕೆಲವು ಸರಿ ಪಾಣಿನಿ ಸೂತ್ರಗಳನ್ನು ಅವಲಂಬಿಸ್ತಿರ್ತಾರೆ. ಕೈಯಲ್ಲಿ ಛತ್ರಿ ಇರ್ತದೆ, ಮಳೆ ಬಂದಾಗೂ ಹಿಡಿತಾರೆ, ಬಿಸಿಲು ಬಂದಾಗೂ ಹಿಡಿತಾರೆ. ಮತ್ತೆ ಆ ಛತ್ರಿ ಮಳೆ ಬಂದಾಗ ಉಪಯೋಗ ಇಲ್ಲ ಅಂತ ಅದನ್ನು ಬಿಸಾಕ್ತಾರೆ. ಬಿಸಿಲು ಬಂದಾಗಲೂ ಕೂಡ ಆ ಛತ್ರಿಯಿಂದ, ಅದು ಮುರುಕು ಛತ್ರಿ ಆದರೆ, ಹರಿದೋದ ಛತ್ರಿ ಆದರೆ ಬಿಸಿಲು ಮಳೆಗಳಿಂದ ಅದು ಕೊಡೋದಿಲ್ಲ ನಮ್ಗೆ ಅಂತಂದ್ರೆ ಬಿಸಾಕ್ತಾರೆ. ಬೇರೆ ಛತ್ರಿ ಹಿಡ್ಕೋತಾರೆ ಅಂತ ನಾವು ಸಮಾಧಾನ ಇಟ್ಕೊಳ್ಬೇಕು. ಬೇರೆ ಛತ್ರಿಗಳು ಅಂದ್ರೆ ಅದೇ ಈ ಮುಗ್ಧಬೋಧ ವ್ಯಾಕರಣ, ಕಾಶಕೃತ್ನ ವ್ಯಾಕರಣ, ಮತ್ತೆ ಎಲ್ಲದಕ್ಕೂ ರಾಮಬಾಣವಾಗಿ ಮಹಾವ್ಯಾಕರಣ, ಅದನ್ನ ಅವಲಂಬಿಸ್ತಾರೆ. ಅದರಿಂದ ಅಭಿನವ ಚಂದ್ರಿಕಾಕಾರರು ಆ ಸಂದರ್ಭದಲ್ಲಿ ಹೇಳಿದ್ದು ಆನಂದಮಯ ಅನ್ನೋದನ್ನು ಕೇಂದ್ರೀಕರಿಸಿ ಹೇಳಿದ್ದಾರೆ. ಅವರನ್ನೇ ನಾವು ಹಾಗಾದ್ರೆ ಸ್ವಾಮಿ ಮೊದಲು 3ಕ್ಕೆ ಏನು ಗತಿ ಅಂತ ಕೇಳಿದ್ರೆ ಅವರೇ ಹೇಳ್ತಿದ್ರೇನೋ, ಆನಂದಮಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಹೇಳಿದಿರಪ್ಪ, ಮೊದಲನೇ 3 ಬಿಟ್ಟು ಬಿಡಿ, ಅದಕ್ಕೆ ಬೇರೆನೇ ಸಮರ್ಥನೆ ಹೇಳೋಣ ಅಂತ ಅವ್ರ ತಾತ್ಪರ್ಯ ಕಾಣಿಸ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಪದ್ಮನಾಭ ತೀರ್ಥರ ಟೀಕಾದ ಸಂಪೂರ್ಣ ಭಾಗ ಈ ಸೂತ್ರಕ್ಕೆ ಸಂಬಂಧಪಟ್ಟಿದ್ದ